ಈಗ ಜಾಹೀರಾತು ಬರದ ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ್ನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೆ ಅವ್ರು ಕ್ರಮ ತಗೋಬೇಕು. ಕಾರ್ಯಕ್ರಮದಲ್ಲೂ ಸಹ ಒಂದು ಪ್ರತಿಭಟನೆ ಆಯಿತು, ಮಂಡ್ಯದಲ್ಲಿ ಗೋ ಬ್ಯಾಕ್ ಆಯಿತು. ಇವತ್ತು ಮೋದಿ ಅವರು ಬರೋ ಸಂದರ್ಭದಲ್ಲಿ ಚೊಂಬನ್ನ ಇಟ್ಟು ಪ್ರತಿಭಟನೆ ಮಾಡಬಹುದು. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ, ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ಅವ್ರಿಗೆ ಇರೋದೇ ಭಯ JDS. ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು JDS ಪಕ್ಷ. ಇವತ್ತು ಅವ್ರು ತಿಳ್ಕೊಂಡಿದ್ದರು BJP ಮತ್ತು JDSನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರಲಿಲ್ವಾ? JDSನ ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದರು. ಆದರೆ JDS BJPಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಮೋದಿ ವಿರುದ್ಧ ಪ್ರತಿಭಟನೆ ಮುಂದಾಗಿದೆ ಕಾಂಗ್ರೆಸ್. ಅದಕ್ಕೆ ಹೇಳಿದ್ದು ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ, ನಾವು ಭಿಕ್ಷುಕರು ಮಾಡಿದ್ದೇವೆ, ನಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದೇವೆ, ಖಾಲಿ ಖಜಾನೆ ಆಗಿದೆ, ಈ ಖಜಾನೆ ತುಂಬಿಸ್ರಪ್ಪ ಅಂತೇಳಿ ಮೋದಿ ಮುಂದೆ ಭಿಕ್ಷೆ ಬೇಡಕ್ಕೆ ನಿಂತವ್ರಷ್ಟೇ. ಈಗ ಜಾಹೀರಾತು ಬರದ ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದು 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ್ನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೆ ಅವ್ರು ಕ್ರಮ ತಗೋಬೇಕು. ಕಾರ್ಯಕ್ರಮದಲ್ಲೂ ಸಹ ಒಂದು ಪ್ರತಿಭಟನೆ ಆಯಿತು, ಮಂಡ್ಯದಲ್ಲಿ ಗೋ ಬ್ಯಾಕ್ ಆಯಿತು. ಇವತ್ತು ಮೋದಿ ಅವರು ಬರೋ ಸಂದರ್ಭದಲ್ಲಿ ಚೊಂಬನ್ನ ಇಟ್ಟು ಪ್ರತಿಭಟನೆ ಮಾಡಬಹುದು. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ, ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ, ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ, ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ ಕಾರ್ಯಕ್ರಮ ಅದು. ಅವ್ರಿಗೆ ಇರೋದೇ ಭಯ JDS. ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿರೋದು JDS ಪಕ್ಷ. ಇವತ್ತು ಅವ್ರು ತಿಳ್ಕೊಂಡಿದ್ದರು BJP ಮತ್ತು JDSನ ಮೈತ್ರಿ ಏನೋ ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಆಯ್ತದೆ ಮೈತ್ರಿ? ನಾವು ಮೈತ್ರಿ ಮಾಡ್ಕೊಂಡಿರಲಿಲ್ವಾ? JDSನ ಹೆಂಗೆ ಮುಗಿಸಿದ್ದು ಆ ರೀತಿ ಇಲ್ಲೂ ಮುಗಿದೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕಿದರು. ಆದರೆ JDS BJPಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿರತಕ್ಕಂಥದ್ದು ನೋಡಿ ಪಾಪ ನಿದ್ದೆಗೆ ಭಂಗ ಆಗಿದೆ, ನಿದ್ದೆಗೆಟ್ಟಿದ್ದಾರೆ. ಮೋದಿ ವಿರುದ್ಧ ಪ್ರತಿಭಟನೆ ಮುಂದಾಗಿದೆ ಕಾಂಗ್ರೆಸ್. ಅದಕ್ಕೆ ಹೇಳಿದ್ದು ಮೋದಿ ವಿರುದ್ಧ ಪ್ರತಿಭಟನೆ ಅಲ್ಲ, ನಾವು ಭಿಕ್ಷುಕರು ಮಾಡಿದ್ದೇವೆ, ನಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದೇವೆ, ಖಾಲಿ ಖಜಾನೆ ಆಗಿದೆ, ಈ ಖಜಾನೆ ತುಂಬಿಸ್ರಪ್ಪ ಅಂತೇಳಿ ಮೋದಿ ಮುಂದೆ ಭಿಕ್ಷೆ ಬೇಡಕ್ಕೆ ನಿಂತವ್ರಷ್ಟೇ.